ಭಾರತದಲ್ಲಿ ಅವನತಿಯ ಅಂತಿಮ ಹಂತಕ್ಕೆ ಬಂದಿದ್ಯಾ ನಕ್ಸಲಿಸಮ್. ಭದ್ರತಾ ಪಡೆಗಳ ಗುಂಡಿಗೆ ಬಲಿಯಾಗಿರ್ತಕ್ಕಂಥ ಬಸವರಾಜು ಯಾರು? ನಿಮಗೆ ಭದ್ರತಾ ಪಡೆಗಳ ಗುಂಡಿಗೆ ನಕ್ಸಲ್ ಬಸವರಾಜು ಸತ್ತೋದ ಅಂತ ಹೇಳಿದ್ರೆ ಅರ್ಥ ಆಗಲಿಕ್ಕಿಲ್ಲ. ಆದರೆ ಈ ಮನುಷ್ಯ ಮಾಡಿದಂಥ ಕೃತ್ಯಗಳಿತ್ತಲ್ಲ, ಆ ಕೃತ್ಯಗಳು ಹೇಳಿದ್ರೆ ಅಬ್ಬಾ ಇಷ್ಟೆಲ್ಲ ಮಾಡಿದ್ನ ಈ ವ್ಯಕ್ತಿ ಅಂಥೇಳಿ ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಕಳೆದ 35 ವರ್ಷಗಳಿಂದ ನಕ್ಸಲ್ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಇದು ಬಸವರಾಜ್ ಅಂತ ಹೇಳಿ. ಏನಿದೆ ಇದರಲ್ಲಿ ಹಾಗಾದರೆ 35 ವರ್ಷಗಳಿಂದ ನೋಡಿ, 150 ಯೋಧರನ್ನು ಹತ್ಯೆ ಮಾಡಿರೋದು. ಇವನ ತಲೆಗೆ 1 ಕೋಟಿ ಇನಾಮನ್ನು ಘೋಷಣೆ ಮಾಡಿದ್ದು ಛತ್ತೀಸ್ಗಢ. 70 ಗಂಟೆಗಳ ಕಾರ್ಯಾಚರಣೆ ಬಳಿಕ ಬಸವರಾಜು ಫಿನಿಶ್ ಆಗಿರೋದಲ್ಲಿ ನಕ್ಸಲ್ ಕಾರಿಡಾರ್ನಲ್ಲಿ ರಕ್ತದ ಹೊಳೆಯನ್ನು ಹರಿಸಿದ್ದು ಬಸವರಾಜು. ಹೆಜ್ಜೆ ಇಟ್ಟಲ್ಲೆಲ್ಲ ರಕ್ತದ ಮೇಲೆ ಹೆಜ್ಜೆ ಇಟ್ಟಿರೋದು ಬಸವರಾಜು ಅಂತಾರೆ. ರಕ್ತದ ಮೇಲೆ ಹೆಜ್ಜೆ ಇಟ್ಕೊಂಡೇ ನಡೆದಿರೋದು ಈ ಮನುಷ್ಯ. ಹೋರಾಟದ ಬಗ್ಗೆ ತಕರಾರಿಲ್ಲ. ಒಬ್ಬೊಬ್ಬರು ಒಂದು ವಿಚಾರಧಾರೆಗಳು, ಅವ್ರು ನಂಬ್ಕೊಂಡಿರ್ತಕ್ಕಂಥ ವಿಚಾರಧಾರೆ ಥಿಯರಿ ಅವರಿಗೆ ಸರಿ, ಒಂದೊಂದು ದಾರಿ ಇಟ್ಕೊಂಡಿರ್ತಾರೆ. ಇಲ್ಲ ಅಂತ ನಾವು ಅಲ್ಲಗಳಿಯೋಕ್ಕಾಗಲ್ಲ. ಹಾಗಂದ ಮಾತ್ರಕ್ಕೆ ಮಾರಣ ಹೋಮಗಳು ಯಾವ ಹೋರಾಟವನ್ನು ಯಾವ ದಿಕ್ಕಿನ ಕಡೆಗೂ ಕೊಂಡೊಯ್ಯಲ್ಲ. ನೀನು ಹಾಗೇ ತೋರಿಸ್ಕೋಬಹುದು, ಅದರಲ್ಲಿ ಪ್ರತೀಕಾರ ತೋರಿಸ್ಕೊಳ್ಬಹುದು, ವ್ಯವಸ್ಥೆಯ ವಿರುದ್ಧದ ಸಿಟ್ಟು ತೋರಿಸ್ಕೊಳ್ಬಹುದು. ಆದರೆ ಕೊಲೆಗಳು ಯಾವುದೇ ವಿಷಯವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲ್ಲ. ಇಷ್ಟು ವರ್ಷಗಳ ಕಾಲ ಕೊಲೆ ಮಾಡ್ಕೊಂಡು ನೀನು ಬಂದಿದ್ಯಾ, ನಿನ್ನೊಂದಿನ ಅವ್ರು ಮುಗಿಸಿದ್ರು, ಅಷ್ಟಕ್ಕೆ ಬರುತ್ತೆ ಹೊರತು ಬೇರೆಗೆ ಬರಲ್ಲ ಅಂತ. ಛತ್ತೀಸ್ಗಢ, ಆಂಧ್ರ, ಮಹಾರಾಷ್ಟ್ರ ಗಡಿ ಭಾಗಗಳಲ್ಲಿ, ಅರಣ್ಯ ಪ್ರದೇಶದಲ್ಲಿ ಬಹಳಷ್ಟು ನಕ್ಸಲ್ ಚಟುವಟಿಕೆಗಳಲ್ಲಿ ಈ ಮನುಷ್ಯ ಇದ್ದ. ಆಂಧ್ರದ ಶ್ರೀಕಾಕುಳಂ ಜಿಲ್ಲೆಯ ಜಿಯಾನ್ಪೇಟ ಗ್ರಾಮದಲ್ಲಿ ಹುಟ್ಟಿದವನಿವನು. ವಾರಂಗಲ್ನ ಪ್ರಾದೇಶಿಕ ಇಂಜಿನಿಯರಿಂಗ್ ಕಾಲೇಜಲ್ಲಿ BTech ಮಾಡ್ಕೊಂಡಿರೋದು. 70s 70ರ ದಶಕದಲ್ಲಿ ನಕ್ಸಲ್ ಚಳವಳಿಯೊಂದಿಗೆ ಒಡನಾಟ ಇತ್ತು. 80ರ ದಶಕದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಂಟ್ರಿ ಆಗಿರೋದು. LTTEಯಿಂದ ಗೆರಿಲ್ಲಾ ಯುದ್ಧ, ಸ್ಫೋಟಕ ತಯಾರಿ ಮಾಡ್ತಕ್ಕಂಥ ತರಬೇತಿ ಕೂಡ ಪಡ್ಕೊಂಡಿದ್ದ ಅಂತ ಹೇಳ್ತಾರೆ. ಬಸವರಾಜುಗೆ 5 ಸುತ್ತಿನ ಭದ್ರತೆ ಇತ್ತು, 50 ಗನ್ಮ್ಯಾನ್ಗಳಿಂದ ಸೆಕ್ಯೂರಿಟಿ ಇತ್ತು. ಆಂಧ್ರ, ತೆಲಂಗಾಣ, ಛತ್ತೀಸ್ಗಢ, ಮಹಾರಾಷ್ಟ್ರದಲ್ಲಿ ಅಟ್ಟಹಾಸ ಇತ್ತು. ಪ್ರಮುಖ ದಾಳಿಗಳ ರೂವಾರಿ. ಈ ದಾಳಿ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಭೀಕರ ಹತ್ಯಾಕಾಂಡಗಳಾಗಿದ್ದವು ಅಂತ. ಒಪ್ಪಿಕೊಂಡ, ಮೆಚ್ಚಿಕೊಂಡ, ಅನುಸರಿಸಿದ ಸಿದ್ಧಾಂತ ಏನೇ ಇರಲಿ, ಆದರೆ ಸಾವಿನ ಸಿದ್ಧಾಂತ ಇದೆಯಲ್ಲ, ಇದು ಯಾವುದೇ ಕಾಲದಲ್ಲಿ, ಯಾವುದೇ ದಶಕದಲ್ಲಿ, ಯಾವುದೇ ಯುಗದಲ್ಲಿ ಯಾರಿಗೂ ನೆಮ್ಮದಿ ಕೊಟ್ಟಿರ್ತಕ್ಕಂಥ ವಿಚಾರ ಇಲ್ಲವೇ ಇಲ್ಲ. 2003 ಅಲಿಪಿರಿ ಸ್ಫೋಟ ಆಗುತ್ತೆ. ಅವತ್ತಿನ ಆಂಧ್ರ CM ಚಂದ್ರಬಾಬು ನಾಯ್ಡು ಹತ್ಯೆಗೆ ಯತ್ನ ನಡೆದಿತ್ತು. 2010 ದಾಂತೆವಾಡ, ನಿಮ್ಗೆ ಗೊತ್ತಿರಲಿ, ಇದರಲ್ಲಿ ಸತ್ತಂಥವರು 76 CRPF ಯೋಧರು. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಾನು, 76 CRPF ಯೋಧರು ದಾಂತೆವಾಡ ದಾಳಿಯಲ್ಲಿ ಹುತಾತ್ಮರಾಗಿದ್ದರು. 2013 ಜೀರಾಮ್ ಕಣಿವೆ ದಾಳಿ, ಕಾಂಗ್ರೆಸ್ ಹಿರಿಯ ನಾಯಕರು ಸೇರಿ 27 ಜನ ಸಾವನ್ನಪ್ಪುತ್ತಾರೆ ಅವತ್ತು. 2019 ಶ್ಯಾಮಗಿರಿ ದಾಳಿ, BJP ಶಾಸಕ ಭೀಮಾ ಮಾಂಡವಿ ಸೇರಿ 5 ಜನ ಬಲಿಯಾಗ್ತಾರೆ. 2020 ಸುಕ್ಮಾದಲ್ಲಿ ಒಂದು ದಾಳಿ ಆಗುತ್ತೆ, 17 ಜನ ಭದ್ರತಾ ಸಿಬ್ಬಂದಿ ಅಲ್ಲಿ ಹುತಾತ್ಮರಾಗ್ತಾರೆ. 2021 ಬಿಜಾಪುರ ದಾಳಿ ಆಗುತ್ತೆ, 22 ಸೈನಿಕರು ಹುತಾತ್ಮರಾಗ್ತಾರೆ. ಇವತ್ತು ಬಸವರಾಜುವಿನ ಸರದಿ.